ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲ ಅವ್ರನ್ನ ಮೂವಿಗೆ ಬಂದಿದ್ದಾರೆ, ನೋಡಿದ್ದಾರೆ ಮೂವಿ. Okay. ತುಂಬಾ ಖುಷಿ ಪಟ್ರು, ಹೆಮ್ಮೆ ಪಟ್ರು. ಬಟ್ ಅದಾದ್ಮೇಲೆ ನಾವು ಕೆಲಸ ಏನ್ ಮಾಡ್ತಿದ್ದೆ, ಬಿಟ್ಟೆ ನಾನು ಕೆಲಸ. ನಾನು ಬಿಟ್ಟೆ, ಅಶ್ವತಿ ಅವರು ಬಿಟ್ಟು ಸಿನಿಮಾನೇ ಕಂಟಿನ್ಯೂ ಮಾಡೋಣ ಅಂತ ಬಂದ್ವಿ. ಅಲ್ಲಿ ನೋಡಿ ಟ್ವಿಸ್ಟ್, ಅಪ್ಪಗೆ ಎಷ್ಟು ಸಿಟ್ಟು ಬಂತು ಅಂದ್ರೆ, ಇಲ್ಲ ನೀವಿಬ್ರು IAS ಮಾಡಕ್ ಹೋಗಿ ಏನಿದು, ಒಂದ್ ಸಿನಿಮಾ ಮಾಡಿದ್ರಿ ಓಕೆ, ಅದಾದ್ಮೇಲೆ ನೀವು ಈ ತರ ಎಲ್ಲ ಕಂಟಿನ್ಯೂ ಮಾಡೋದೆಲ್ಲ ನನ್ಗೆ ಇಷ್ಟ ಇಲ್ಲ ಅಂದ್ಬಿಟ್ರು. ಓಕೆ, ನಿಮ್ಮ ಹತ್ರ ₹1 ಇಸ್ಕೊಳ್ದೆ ನಾವು ಬದುಕಿ ಒಳ್ಳೆ ಹೆಸರು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ವಿ. ಅದನ್ನ ನಾನು ಪ್ರೌಡಾಗಿ ಹೇಳ್ಕೊತೀನಿ. ತುಂಬಾ ಯಾವುದೇ ಇಂಟರ್ವ್ಯೂಸ್ ಅಲ್ಲಿ ಹೇಳ್ಕೊಂಡಿಲ್ಲ. ಐ ಥಿಂಕ್ ಇವಾಗ ನಮ್ಮ ಅಪ್ಪ ಇಲ್ಲ, ಐ ಲಾಸ್ಟ್ ಹಿಮ್ 2 ವರ್ಷ ಮುಂಚೆ ತೀರ್ಕೊಂಡ್ರು. ಬಟ್ ಅದಕ್ಕಿಂತ ಮುಂಚೆ ಐ ಥಿಂಕ್ ನಾನು ಅವ್ರ ಹತ್ರ ಯಾವತ್ತು ನಾವು ಆ ಮಾತು ಕೊಟ್ವಿ ಅವ್ರಿಗೆ, ನಾವು ದುಡ್ಡು ನಿಮ್ಮ ಹತ್ರ ಇಸ್ಕೊಳ್ಳಲ್ಲ ಅಂತ. ಐ ಥಿಂಕ್ ನಾವು ಅವ್ರ ಹತ್ರ ಅದಾದ್ಮೇಲೆ 8-9 ವರ್ಷ ದುಡ್ಡು ₹1 ಇಸ್ಕೊಳ್ದೆ ಬೆಂಗಳೂರಲ್ಲಿ ಇಬ್ರು ಹುಡುಗಿರು, ಐ ಥಿಂಕ್ ದೇವ್ರ ಕೃಪೆ, ಅಪ್ಪ ಅಮ್ಮನ ಕೃಪೆಯಿಂದ ಏನೋ ನಮ್ಮ ಓನ್ ಸ್ಟ್ರಗಲ್ ಇಂದ ಇವತ್ತು ಇಲ್ಲಿವರೆಗೂ ಬಂದಿದ್ವಿ. ಅದನ್ನ ನಾನು ತುಂಬಾ ಪ್ರೌಡಾಗಿ ಹೇಳ್ಕೊತೀನಿ.